नारायणं निखिलपूर्णगुणैकदेहं निर्दोषमप्यदमप्यखिलैः सुभक्त्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून्मम। तपस्वाध्याय शुश्रूषा कृष्णपूजारतं मुनिम् विश्वेशम् इष्टदं वन्दे परिव्राट् चक्रवर्तिनम्। श्री गुरु तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 10ನೇ ಅಧ್ಯಾಯದ 18ನೇ ಶ್ಲೋಕ. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯಃ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ. ಅರ್ಜುನ ಕೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮನಿಗೆ, ಹೇ ಕೃಷ್ಣ, ಈ ನಿನ್ನ ಮಾತು ಏನಿದೆ ಅಮೃತಕ್ಕೆ ಸದೃಶವಾದದ್ದಪ್ಪ. ಅಮೃತವನ್ನ ಎಷ್ಟು ಕುಡಿದರೂ ಕುಡಿಬೇಕು ಅಂತ ಅನ್ಸತ್ತೆ. ಅತ್ಯದ್ಭುತವಾದದ್ದು. ಹಾಗೆ ಈ ನಿನ್ನ ಮಾತು ಅದ್ಭುತವಾದ, ರೋಮಾಂಚನಗೊಳಿಸುವಂತಹ ಈ ನಿನ್ನ ಅಮೃತ ಸದೃಶವಾದ ಮಾತು ಆಲಿಸ್ತಾನೇ ಇರಬೇಕು ಅಂತ ಅನಿಸತ್ತೆ. ತೃಪ್ತಿಯೇ ಆಗೋದಿಲ್ಲ. ಆದ್ದರಿಂದಾಗಿ ಹೇ ಜನಾರ್ದನನೇ, ನಿನ್ನ ಆ ವಸ್ತುಗಳಲ್ಲಿ ವೈಶಿಷ್ಟ್ಯ ತಂದುಕೊಡುವಂತಹ ಅನೇಕ ಬಗೆಯಾಗಿ ಇರುವಂತಹ ವಸ್ತುಗಳಿವೆ. ಅದರಲ್ಲಿ ವೈಶಿಷ್ಟ್ಯ ಬರಬೇಕು ಅಂತಂದ್ರೆ ಅದರಲ್ಲಿ ನಿನ್ನ ಒಂದು ಯಾವುದೋ ಒಂದು ರೂಪ ಅಲ್ಲಿ ವಿಶೇಷವಾಗಿ ಇದೆ ಅಂತ ಅರ್ಥ. ಆದ್ದರಿಂದಾಗಿ ನಾವೆಲ್ಲರೂ ಮಾನವರೇನೆ. ಒಬ್ಬ ವ್ಯಕ್ತಿ ಇಂಥವ ದೊಡ್ಡ ಸಾಧನೆಯನ್ನ ಮಾಡಿದ್ದಾನೆ ಅಂತಂದ್ರೆ ಅವನಲ್ಲಿ ಪರಮಾತ್ಮನ ಒಂದು ವಿಭೂತಿ ರೂಪ ಇದೆ ಅಂತ ಅರ್ಥ. ನಮಗಿಂತ ವಿಲಕ್ಷಣನಾಗಿದ್ದಾನೆ, ಬೇಗ ಅರ್ಥ ಮಾಡಿಕೊಳ್ತಾನೆ, ಅದ್ಭುತವ ವಾಕ್ಚಾತುರ್ಯ ಅವನಲ್ಲಿ ಇದೆ ಅಂತಂದ್ರೆ ಪರಮಾತ್ಮನ ಒಂದು ವಿಶೇಷವಾದ ವಿಭೂತಿ ರೂಪ ಅವನಲ್ಲಿ ಇದೆ ಅಂತ ಅರ್ಥ. ಹೀಗೆ ನಾನಾ ಪ್ರಕಾರವಾದ ವಸ್ತುಗಳಿವೆ, ಅದರಲ್ಲಿ ವೈಶಿಷ್ಟ್ಯವನ್ನ ತುಂಬಿದಂಥವನು ನೀನು. ಆದ್ದರಿಂದ ಅಂತಹ ಒಂದು ರೂಪಗಳನ್ನ ಹಾಗೂ ನಿನ್ನ ಸಾಮರ್ಥ್ಯವನ್ನ ಇನ್ನೂ ವಿಸ್ತಾರವಾಗಿ ನನಗೆ ಉಪದೇಶಿಸು ಎಂಬುದಾಗಿ ಅರ್ಜುನ ಕೇಳ್ತಾ ಇದ್ದಾನೆ ಕೃಷ್ಣನಿಗೆ. ಬರ್ಕೊಳ್ಳಿ, ಅರ್ಥ ಬರ್ಕೊಳ್ಳಿ, ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ಇದನ್ನ. ತವ ನಿನ್ನ, ತವ ನಿನ್ನ, ಅಮೃತಂ ಅಮೃತ ಸದೃಶವಾದ ಮಾತನ್ನು, ಅಮೃತಂ ಅಮೃತ ಸದೃಶವಾದ ಮಾತನ್ನು ಶೃಣ್ವತಃ ಆಲಿಸುತ್ತಿರುವ, ಶೃಣ್ವತಃ ಆಲಿಸುತ್ತಿರುವ ಮೇ ನನಗೆ, ಮೇ ನನಗೆ ತೃಪ್ತಿ ನಾಸ್ತಿ, ತೃಪ್ತಿಯೇ ಉಂಟಾಗುತ್ತಿಲ್ಲವೋ, ತೃಪ್ತಿ ನಾಸ್ತಿ,
ತೃಪ್ತಿಯೇ ಉಂಟಾಗುತ್ತಿಲ್ಲವೋ ಹಿ ಆ ಕಾರಣದಿಂದ ಹಿ ಆ ಕಾರಣದಿಂದ ಜನಾರ್ದನ ಜನಾರ್ದನನೇ ಜನಾರ್ದನ ಜನಾರ್ದನನೇ ಆತ್ಮನಃ ವಿಭೂತಿಂ ಆತ್ಮನಃ ವಿಭೂತಿಂ ನಾನಾ ಪ್ರಕಾರವಾದ ವಸ್ತುವಿನಲ್ಲಿ ವೈಶಿಷ್ಟ್ಯತೆಯನ್ನು ತರುವ ನಾನಾ ಪ್ರಕಾರವಾದ ವಸ್ತುವಿನಲ್ಲಿ ವೈಶಿಷ್ಟ್ಯತೆಯನ್ನು ತರುವ ನಿನ್ನ ರೂಪವನ್ನು ನಿನ್ನ ರೂಪವನ್ನು ಯೋಗಂಚ ನಿನ್ನ ಸಾಮರ್ಥ್ಯವನ್ನೂ ಕೂಡ ಯೋಗಂಚ ನಿನ್ನ ಸಾಮರ್ಥ್ಯವನ್ನೂ ಕೂಡ ವಿಸ್ತರೇಣ ವಿಸ್ತಾರವಾಗಿ ವಿಸ್ತರೇಣ ವಿಸ್ತಾರವಾಗಿ ಭೂಯಃ ಮತ್ತೆ ಭೂಯಃ ಇನ್ನಷ್ಟು ಅಂತರ್ಥ ಭೂಯಃ ಇನ್ನಷ್ಟು ಕಥಯ ಹೇಳು ಕಥಯ ಹೇಳು ಪ್ರಶ್ನೆ ಇದ್ರೆ ಕೇಳಿ. ಅರ್ಜುನನ್ಗೆ ಆಗಾಗ ಮರ್ತೋಗತ್ತಲ್ಲ ಆಚಾರ್ಯ ಕೃಷ್ಣನೇ ಭಗವಂತ ಅಂತ. ಹೌದು ಹೌದು ಹೌದು. ನಮ್ಮನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಅನ್ಕೊಳ್ತೀನಿ. ಹೌದು ಹೌದು ಅವಶ್ಯವಾಗಿ. ಯಾಕೆಂದ್ರೆ ನಮಗೂ ಮರ್ತೋಗ್ತಾನೆ ಇರುತ್ತೆ. ಎಲ್ಲಾ ಕಷ್ಟ ಬಂದ್ರು ನಾನು ನೀವು ನನ್ನನ್ನ ನಂಬಿದರೆ ನಾನೆಂದೂ ಕೈ ಬಿಡೋದಿಲ್ಲ ಅಂತ ಪರಮಾತ್ಮ ಹೇಳಿದ್ದ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನಾನಿದ್ದೇನೆ ನಿಮ್ಮ ಹಿಂದೆ ಅಂತ ಅನೇಕ ಬಾರಿ ಹೇಳಿರ್ತಾನೆ. ನಿಮ್ಮಿಂದ ಏನೂ ಸಾಧ್ಯ ಇಲ್ಲ, ನನ್ನ ಮಾಯೆಯಿಂದ ತಪ್ಪಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಮಮ ಮಾಯಾ ದುರತ್ಯಯ. ಮಾಯಾ ಅರ್ಥಾತ್ ಅಜ್ಞಾನಕ್ಕೆ ನೀವು ಬಂಧಿತರಾಗಿದ್ದೀರಿ, ತಪ್ಪಿಸ್ಕೊಳ್ಬಹುದು ನನಗೆ ಶರಣಾದಾಗ. ಎಲ್ಲ ಓದ್ತೀವಿ, ಗೊತ್ತಿದೆ, ಅದ್ರ ಮತ್ತೆ ಮರಿತೀವಿ. ದೇವ್ರ ಮುಂದೆ ನಿಂತಾಗ ಮಾತ್ರ ಜ್ಞಾಪಕ ಬರುತ್ತೆ, ಆಮೇಲೆ ಮರ್ತೋಗುತ್ತೆ. ಒಂಥರ ಈ ವೈರಾಗ್ಯ, ಮೂರ್ ವೈರಾಗ್ಯ ಇದ್ದಂಗೆ. ಜಾಂಗ್ಟೆ ಗಂಟೆ ಶಬ್ದ ಕೇಳಿದಾಗ ಮಾತ್ರ ನೆನಪು ಬರುತ್ತೆ. ಹಾ, ಅದು ಯಾರ ಪಕ್ಕದಲ್ಲಿ ಹಿಂಗ ಅಂದ್ಬಿಟ್ರೆ ಅದು ಹೊರಟೋಗತ್ತೆ. ಆಚಾರ್ಯ, ಯಾಕೆಂದ್ರೆ ಈ ಮೂರ್ ವೈರಾಗ್ಯ ಹೇಳ್ತಾರಲ್ಲ ಹಂಗೆ. ಹೌದೌದು. ಹಾ, ಒಂದು ಸ್ಮಶಾನ ವೈರಾಗ್ಯ, ಇನ್ನೊಂದು ಈ ಪ್ರಸವ ವೈರಾಗ್ಯ, ಇನ್ನೊಂದು ಪುರಾಣ ವೈರಾಗ್ಯ. ಸರಿ, ಮುಂದೆ ಹೋಗೋಣ. ಶ್ರೀ ಭಗವಾನುವಾಚ
ಹಂತತೆ ಕಥಯಿಷ್ಯಾಮಿ ದಿವ್ಯಾಹ್ಯಾತ್ಮವಿಭೂತಯಃ. ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಅರ್ಜುನ, ಹೌದಪ್ಪ ಹೌದು, ಹೇ ಕುರುಶ್ರೇಷ್ಠ, ಏನು ಗೊತ್ತಾ, ಬಹಳ ಸಂತೋಷ. ಈ ಒಂದು ಏನು ಕೇಳಿದೆ, ನಿನ್ನ ಕೋರಿಕೆ ಏನಿದೆ, ಹಂತ ಹಂತ ಅನ್ನೋದು ಪ್ರಾಸಂಗಿಕವಾದ ಶಬ್ದ. ನೀವು ಯಾವ್ದಾದ್ರು ದುಃಖದ ಸಿಚುವೇಶನ್ ಅಲ್ಲಿ ಇದ್ದಾಗ ಹಂತ ಅಂತಂದ್ರೆ ಅಯ್ಯೋ ಅಂತ ಅರ್ಥ. ಅದೇ ಖುಷಿಯಲ್ಲಿದ್ದಾಗ ಹಂತ ಅಂತಂದ್ರೆ ಬಹಳ ಸಂತೋಷ ಅಂತ ಅರ್ಥ. ಹಂತ ಅಬ್ಬ ಬಬ್ಬಬ್ಬ ಬಿದ್ದೋದ ಅಯ್ಯಯ್ಯೋ ಅಂತಂತೇವೆ ಹಾಗೆ. ಈಗ ಪರಮಾತ್ಮ ಬಹಳ ಖುಷಿಯಲ್ಲಿದ್ದ. ನನ್ನ ಭಕ್ತನಾದ ಅರ್ಜುನ ನಿನ್ನ ಈ ವಿಶಿಷ್ಟವಾದ ಅನೇಕ ಪ್ರಕಾರವಾದ ಸಕಲ ವಸ್ತುವಿನಲ್ಲಿ ವೈಶಿಷ್ಟ್ಯವನ್ನ ತಂದುಕೊಡುವಂತಹ ರೂಪದ ಬಗ್ಗೆ ನನಗೆ ಸ್ವಲ್ಪ ಆದ್ರೂ ಹೇಳು, ಅಥವಾ ವಿಸ್ತಾರವಾಗಿ ಇನ್ನೂ ಕೂಡ ಹೇಳು. ನೋಡಿ, 9 ಅಧ್ಯಾಯ ಆಯಿತು, ಬೋರೆ ಬಂದಿಲ್ಲ ಅವನಿಗೆ. ಸಾಕ್ಬಿಡಿ ಆಚಾರ್ಯ, ಟೈಮ್ ಆಯ್ತು ಅಂತ ಹೇಳ್ತೀರಿ ನಾವೆಲ್ಲ. 1 ತಾಸಾಯ್ತು ಅಥವಾ ಅರ್ಧ ಗಂಟೆ ಆಯ್ತು ಅಂತಾದ್ರೂ ಕೂಡ ಬೇರೆ ಕೆಲಸ ಉಂಟು ಅಂತ. 9 ಅಧ್ಯಾಯ ಆಗಿದೆ, ಆದ್ರೂ ಬೋರ್ ಬಂದಿಲ್ಲ ಅವನಿಗೆ. ಕೇಳ್ತಾ ಇದ್ದ ಹಂಗೆ. ಅಬ್ಬಾ, ಇಷ್ಟಾದ್ಮೇಲೆ ಕೇಳ್ಬೇಕು ಅಂತಿದೆಯಲ್ಲ, ಖುಷಿ ಆಯ್ತು ಮಾರಾಯ ಅಂತ. ಆ ಒಂದು ಕಾರಣದಿಂದ ಕೃಷ್ಣ ಹೇಳ್ತಾ ಇದ್ದಾನೆ ಹಂತ. ಬಹಳ ಖುಷಿ ಆಯಿತು. ಏನು? ಹೌದು ಅರ್ಜುನ ಕುರುಶ್ರೇಷ್ಠ, ಲೋಕ ವಿಲಕ್ಷಣವಾಗಿರುವಂತಹ ವಸ್ತುಗಳಲ್ಲಿ, ಆಯಾ ವಸ್ತುಗಳಲ್ಲಿ ಸ್ವಾಭಾವಿಕವಾದ ಒಂದು ಮಹತ್ವವನ್ನು ತಂದುಕೊಡುವಂತಹ ನಾನಾ ಪ್ರಕಾರವಾಗಿರುವಂತಹ ನನ್ನ ರೂಪಗಳಿವೆಯಲ್ಲ, ಅದರಲ್ಲಿ ಪ್ರಧಾನವಾಗಿ ಯಾವ ಯಾವ ರೂಪಗಳಿವೆ ಅದರ ಬಗ್ಗೆ ಹೇಳ್ತೇನೆ. ಅನೇಕ ವೃಕ್ಷಗಳಿವೆ, ಅನೇಕ ಪ್ರಾಣಿಗಳಿವೆ, ಅನೇಕ ದೇವತೆಗಳಿದ್ದಾರೆ, ಅನೇಕ ಋಷಿಗಳಿದ್ದಾರೆ, ಅನೇಕ ಗಂಧರ್ವರಿದ್ದಾರೆ, ಅನೇಕ ರಾಜರಿದ್ದಾರೆ, ಅನೇಕ ಭಕ್ತರಿದ್ದಾರೆ. ಈ ರೀತಿಯಲ್ಲಿ ಯಾರು ಪ್ರಧಾನ? ವೃಕ್ಷಗಳಲ್ಲಿ ಯಾವುದು ಪ್ರಧಾನ? ಪಕ್ಷಿಗಳಲ್ಲಿ ಯಾವುದು ಪ್ರಧಾನ? ನಾಗಗಳಲ್ಲಿ ಯಾವುದು ಪ್ರಧಾನ? ಆದಿತ್ಯರಲ್ಲಿ ಯಾರು ಪ್ರಧಾನ? ರುದ್ರರಲ್ಲಿ ಯಾರು ಪ್ರಧಾನ? ಈ ರೀತಿಯಾಗಿ ನಾನು ಹೇಳ್ತಾ ಬರ್ತೇನೆ. ಪ್ರಧಾನವಾಗಿರುವುದನ್ನ ಹೇಳ್ತೇನೆ ಮುಖ್ಯವಾಗಿ. ಆದರೆ ಹಾಗಾದ್ರೆ ಪ್ರಧಾನ ಹೇಳಿದ ಮೇಲೆ ಮುಗೀತು ಅನ್ಕೊಳ್ಬೇಡ. ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಇದಕ್ಕೆ ಅಂತ್ಯವೇ ಇಲ್ಲ, ಎಂಡ್ಲೆಸ್. ಇದು ಕೊನೆ ಅನ್ನುವಂಥದ್ದೇ ಇಲ್ಲ, ಡೆಡ್ ಎಂಡ್ ಇಲ್ಲೇ ಇಲ್ಲ. ನೀ ಎಲ್ಲಿ ಹೋಗಿ ನಿಲ್ತೀಯೋ ಅಲ್ಲಿಂದ ಶುರು ಅಂತ ಹೇಳ್ತಾನೆ ಕೃಷ್ಣ. ಆದ್ರೆ ಯಾಕೆ ಪ್ರಧಾನವಾಗಿ ಹೇಳ್ತಾ ಇರೋದು ಅಂತಂದ್ರೆ, ನಿನ್ನ ಬುದ್ಧಿಮಟ್ಟ ಅಷ್ಟಿದೆ ಅಷ್ಟೇ, ಅದಕ್ಕೋಸ್ಕರವಾಗಿ ಹೇಳ್ತಾ ಇದ್ದೇನೆ. ಇಂತಹ ರೂಪಗಳ ಸಮೂಹಕ್ಕೆ ಕೊನೆ ಎಂಬುವಂಥದ್ದೇ ಇಲ್ಲ. ಆದರೆ ಪ್ರಧಾನವಾಗಿ ಇರುವ ವಸ್ತುಗಳ ಒಂದು ವೈಶಿಷ್ಟ್ಯತೆಯನ್ನ, ಅದರಲ್ಲಿರುವಂತಹ ರೂಪಗಳನ್ನ ಹೇಳ್ತಾ ಇದ್ದೇನೆ ಬುದ್ಧಿಗ್ರಹಣಕ್ಕೋಸ್ಕರವಾಗಿ ಅಂತ ಅರ್ಥ ಮಾಡ್ಕೊಳ್ಬೇಕು ನಾವಿಲ್ಲಿ. ಬರ್ಕೊಳ್ಳಿ. ಕುರುಶ್ರೇಷ್ಠ, ಎಲೈ ಅರ್ಜುನನೇ, ಕುರುಶ್ರೇಷ್ಠನೇ, ಆತ್ಮವಿಭೂತಯಃ ಆತ್ಮವಿಭೂತಯಃ ನನ್ನ ರೂಪಗಳು
ವಸ್ತುಗಳಲ್ಲಿ ವೈಶಿಷ್ಟ್ಯತೆಯನ್ನು ತಂದು ಕೊಡುವುಗಳಾಗಿವೆಯೋ ನನ್ನ ರೂಪಗಳು ವಸ್ತುಗಳಲ್ಲಿ ವೈಶಿಷ್ಟ್ಯತೆಯನ್ನು ತಂದು ಕೊಡುವವುಗಳಾಗಿವೆಯೋ ದಿವ್ಯವೆನಿಸಿರುವ ಯಾಹ ವಿಭೂತಯಃ ಯಾವ ರೂಪಗಳಿವೆಯೋ ತಾಹ ಪ್ರಾಧಾನ್ಯತಃ ಅವುಗಳಲ್ಲಿ ಪ್ರಧಾನವೆನಿಸಿರುವ ರೂಪಗಳನ್ನು ತೇ ನಿನಗೆ ಹಂತ ಸಂತೋಷವಾಗಿ ಕಥಯಿಷ್ಯಾಮಿ ಹೇಳುತ್ತೇನೆ ಮೇ ನನ್ನ ವಿಸ್ತಾರವಾದ ಇಂತಹ ರೂಪಗಳ ಸಮೂಹಕ್ಕೆ ಅಂತಹ ನಾಸ್ತಿ ಕೊನೆಯೆಂಬುದೇ ಇಲ್ಲ. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ, ಇದಕ್ ಮುಂಚೆ ಅರ್ಜುನ ಕೇಳಿರ್ತಾನೆ ಯಾವ ರೂಪದಲ್ಲಿ ನಾನು ನಿನ್ನನ್ನು ಧ್ಯಾನ ಮಾಡಿದ್ರೆ ಶ್ರೇಷ್ಠ ಅಂತ. ಹೌದು. ಈಗ ಮುಂದೆ ಅವನು ಹೇಳೋ ರೂಪಗಳಲ್ಲಿ ಧ್ಯಾನ ಮಾಡು ಅಂತ ಅವನು ಹೇಳ್ತಿರೋದು ನಿಜಾನ? ಹೌದು ನಿಜ. ಕರೆಕ್ಟ್. ಥ್ಯಾಂಕ್ ಯು. ಯಾಕಂದ್ರೆ ಅದನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕು, ಅದಕ್ಕೋಸ್ಕರ. ಹೌದು. ಅದನ್ನೇ ನೋಡಿ, ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ ಅಂತಂದ ಮೇಲೆ ಪ್ರಧಾನವಾಗಿ ಯಾವುದರಲ್ಲಿದ್ದಾನೆ, ಅವನ ವಿಶೇಷ ರೂಪಗಳು ಯಾವ ಒಂದು ಪ್ರಾಣಿಗಳಲ್ಲಿಯೋ ವೃಕ್ಷಗಳಲ್ಲಿಯೋ ಇದೆ, ಅದನ್ನ ವಿಶೇಷವಾಗಿ ಪೂಜೆ ಮಾಡಬೇಕು. ಈಗ ನಾಯಿಯಲ್ಲೂ ಪರಮಾತ್ಮ ಇದ್ದಾನೆ, ಅದೊಂದು ಜೀವಿಯೇನೆ, ಅದನ್ನು ಪೂಜೆ ಮಾಡೋಣ. ಇದ್ದಾನೆ ಪರಮಾತ್ಮ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಅಷ್ಟು ಬಹಳ ರೂಪಗಳು ಉಳ್ಳಂತಹ ಪ್ರಾಣಿ ಅದಲ್ಲ. ನೋಡಿ, ಕೇಳಿಸ್ತು ಅಂತ ಅನ್ಸುತ್ತೆ ನಾಯಿಗಳಿಗೆ, ಅದಕ್ಕೆ ಬೊಗಳ್ತಾ ಇದೆ. ಕೇಳಿಸ್ತಿರ್ಬೇಕು ನಿಮಗೂ. ಹೌದಾ? ಅದರಿಂದ ನಾರದರು ಆತರ ಹೇಳ್ಕೊಂಡು ಬರ್ತಾನೆ. ಹೌದು. ಅದರಿಂದ ಗೋವಿನಲ್ಲಿ ಪರಮಾತ್ಮ ಬಹಳ ವಿಶೇಷವಾಗಿ ಇದ್ದಾನೆ, ಅದನ್ನ ಪೂಜೆ ಮಾಡಬೇಕು. ಗೋ ಋಷಭಗಳನ್ನ ವಿಶೇಷವಾಗಿ ಅದನ್ನ ಪೂಜೆ ಮಾಡಬೇಕು. ಇದು ಬಹಳ ಗುಹ್ಯವಾದದ್ದು ಇವೆಲ್ಲ. ನಿಜ. ಒಟ್ನಲ್ಲಿ ಎಲ್ಲಿ ಸನ್ನಿಧಾನ ಜಾಸ್ತಿ ಇರುತ್ತೋ ಅದನ್ನ ತೋರ್ಸ್ಕೊಡ್ತಾನೆ. ಸಾಲಿಗ್ರಾಮ, ಗೋಗು,
ತುಳಸಿ. ಎಲ್ಲಿ ನಿಮಗೆ ಬೇಗ ನೋಡಿ, ಎಲ್ಲಿ ನಿಮಗೆ ಬೇಗ ಫಲ ಸಿಗುತ್ತೋ ಪೂಜೆ ಮಾಡೋದ್ರಿಂದ ಅದನ್ನು ಮಾತ್ರ ಪೂಜೆ ಮಾಡಿ ಅಂತ ಹೇಳಿ ಇಷ್ಟು ಸರಳವಾದ ವಿಧಾನವನ್ನ ಪರಮಾತ್ಮ ಹೇಳಿದ್ರು ಕೂಡ ನಾವು ಮಾಡೋದಿಲ್ಲ. ಅದು ಅರ್ಜುನಂಗಲ್ವಾ ಆಚಾರ್ಯ ಹೇಳಿದ್ದು? ಅಲ್ಲ, ಅವನ ಮುಖವಾಗಿ ಸುಮ್ನೆ ಇಟ್ಟುಕೊಂಡು. ತಮಾಷೆ ಮಾಡ್ತಾ ಇದೀನಿ ಅಷ್ಟೇ. ಹೌದೌದು. ನಾವೆಲ್ಲ ಅರ್ಜುನ ಹೋಗ್ಬಿಟ್ರೆ ರಶ್ ಆಗತ್ತಲ್ಲಿ. ನಮ್ ಪಾಡಿಗೆ ನಾವ್ ಇರ್ತೀವಿ. ಅಲ್ಲ, ರಶ್ ಆಗ್ಬಿಡುತ್ತಲ್ಲಿ ತುಂಬಾ. ನಾವೆಲ್ಲ ಹೋಗಿದ್ರೆ ಅಲ್ಲಿಗೆ ಹೋಗ್ಬೇಡಿ, ಮನೆ ಪಕ್ಕದಲ್ಲಿ ಗೋ ಇದ್ರೆ ಮಾಡಿ. ಅದೇ ಗೋವಿಗೆ ಅವ್ರು ಯಾವ ಗೋವಿಗೆ ಹೇಳಿದ್ದು? ಎಲ್ಲ ಗೋವಿನೆಲ್ಲ ಹೇಳಿದ್ದಾನೆ ಕೃಷ್ಣ. ನಮ್ಮ ಮನೆ ಮುಂದೆ ಯಾವ್ದು ಬರುತ್ತೋ ಆ ಗೋವಿಗೆ ಮಾಡ್ಬೇಕಷ್ಟೇ. ಅಷ್ಟೇ ಅಷ್ಟೇ. ಸರಿ, ಮುಂದೆ ಹೋಗೋಣ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂಚ ಭೂತಾನಾಮಂತ ಏವ ಚ. ಹೇ ಗುಡಾಕೇಶ, ಹೇ ನಿದ್ದೆಯನ್ನ ಗೆದ್ದವನೇ. ಮತ್ತೆ 9 ಅಧ್ಯಾಯ ಹೇಳ್ತಾ ಇದ್ದಾನೆ, ನಿದ್ದೆ ಬಿಟ್ಟು ಕೇಳ್ತಾ ಇದ್ದಾನ ಅವನು. ಹೇ ಗುಡಾಕೇಶ, ಅರ್ಥಾತ್ ಇಂದ್ರಿಯ ನಿಗ್ರಹ ಎಷ್ಟಿತ್ತು ಅರ್ಜುನನಿಗೆ ಅಂತ. ಹೇ ಗುಡಾಕೇಶ, ಏ ನಿದ್ದೆಯನ್ನ ಗೆದ್ದಂತಹ ಅರ್ಜುನನೇ, ಹಿಂದೆ ನಾ ಹೇಳಿರ್ಬೇಕು. ಗುಡಾಕೇಶೇನ ಭಾರತ ಸೇನಯೋರುಭಯೋರ್ ಮಧ್ಯೆ ಅಂತ ಹಿಂದೆ ಬಂದಿದೆ. ಗುಡಾಕೇಶ ಅವರ ಅರ್ಥ ಏನು ಹೇಳಿದ್ದೇನೆ. ನಿದ್ದೆಯನ್ನು ಗೆದ್ದವನು. ಹೌದು, ಹಾ, ನಿದ್ದೆಯನ್ನು ಗೆದ್ದ. ಅದಕ್ಕೆ ಯಾಕೆ ಆ ರೀತಿ ಅಂದ್ರೆ ಅರ್ಥ ಮಾಡ್ತಾರೆ ಅಂತಂದ್ರೆ, ಅದೇ ಅಜ್ಞಾನವನ್ನು ಅದನ್ನು ಹೇಳ್ತಾರೆ. ಗೆದ್ದವನು ಅಂತ. ಅಜ್ಞಾನವನ್ನು ಗೆದ್ದವನು ಅಂತ. ಅಲ್ಲಲ್ಲ, ನಿದ್ದೆ ನಿದ್ದೆ ಅಜ್ಞಾನ ಅಂತ ಬರೋದಿಲ್ಲ ಇಲ್ಲಿ. ಗುಡಕಾಯ ಈಶಃ, ಗುಡಕ ಅಂತಂದ್ರೆ ನಿದ್ದೆ ಅಂತ ಅರ್ಥ. ನಿದ್ದೆ. ಯಾಕೆ ಅಂತಂದ್ರೆ ನಿದ್ದೆ ಎಷ್ಟು ಸ್ವೀಟು, ಬೆಲ್ಲದಂತಹ ಸಿಹಿ, ಅದ್ಭುತವಾದ ನಿದ್ದೆ ಆಯ್ತು ಅಂತ ಆದ್ರೆ. ಆದ್ದರಿಂದ ಗುಡ ನಾವು ಹಿಂದಿಯಲ್ಲಿ ಹೇಳ್ತೇವೆ, ಅಥವಾ ಸಂಸ್ಕೃತದಲ್ಲೂ ಕೂಡ ಗುಡ ನೈವೇದ್ಯಂ ಸಮರ್ಪಯಾಮಿ ಅಂತಾನೆ ಹೇಳ್ತೇವೆ. ಬೆಲ್ಲದಷ್ಟು ಸಿಹಿ ನಿದ್ದೆ. ನಿಜವಾದ ಸುಷುಪ್ತಿ ಹೇಳ್ತಾ ಇದ್ದೇವೆ. ಕನಸು ಬೀಳೋದು ಸುಷುಪ್ತಿ ಅಲ್ಲ, ಅದು ಸ್ವಪ್ನಾವಸ್ಥೆ. ಒಂದು 10 ನಿಮಿಷ ಒಳ್ಳೆ ನಿದ್ದೆ ಆಯ್ತು, ಯಾವ ಮೈ ಮರೆತು ಮಲಗಿದ್ರೆ, ಆಹಾ 10 ನಿಮಿಷ ಮಲಗಿದೆ ಮಾರಾಯ, ಎಂಥ ಆರಾಮಾಯ್ತು, ಎಷ್ಟು ರಿಲೀಫ್ ಸಿಕ್ತು ಅಂತ ಹೇಳ್ತೇವೆ. ಹಾಗೆ ಅಂತಹ ನಿದ್ದೆ, ಅಂತಹ ನಿದ್ದೆ, ಅಂತಹ ನಿದ್ದೆಗೆ ನಿದ್ದೆಯನ್ನ ಗೆದ್ದವನು. ಅಂತಹ ನಿದ್ದೆ ಯಾವತ್ತೂ ಬಹಳ ಸಿಹಿ. ಆದ್ದರಿಂದ ಗುಡಕ, ಅದನ್ನ ಈಶ, ಅದನ್ನ ಗೆದ್ದವನು. ಅಂದ್ರೆ ಅಂತಹ ನಿದ್ದೆಯನ್ನ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರುವನು. ಅದರಿಂದ ಗುಡಾಕೇಶ, ಅರ್ಜುನನೇ, ನಾನು ಅಹಂ ಆತ್ಮ ಸರ್ವಭೂತಾಶಯ ಸ್ಥಿತ, ನಾನು ಎಲ್ಲ ಜೀವರ ಹೃದಯ ಗುಹೆಯಲ್ಲಿ ನಾನು ಇದ್ದೇನೆ. ನೋಡುವಂತಹ ಕಾರ್ಯಕ್ರಮ ಯಾರೂ ಮಾಡ್ತಿಲ್ಲ, ಆ ಪ್ರಕ್ರಿಯೆನೇ ಮಾಡ್ತಾ ಇಲ್ಲ, ಗೊತ್ತೇ ಇಲ್ಲ ಅವರಿಗೆ. ಎಲ್ಲೆಲ್ಲೋ ಹೋಗಿ ಕೈ ಮುಗಿತಾರೆ. ತಲೆಯಲ್ಲಿ ಏನೋ ವಿಚಾರ, ಮನಸ್ಸಲ್ಲಿ ಏನೋ ವಿಚಾರ, ಹೋಗಿ ಗಂಗೆಯಲ್ಲಿ ಮಿಂಗಿದರೆ ಏನು ಸಿಗತ್ತೆ? ಜಗತ್ತಿನಲ್ಲಿ ಅತ್ಯಂತ ಪವಿತ್ರನಾದ ಪರಮಾತ್ಮನನ್ನ ಹೃದಯ ಗುಹೆಯಲ್ಲಿಯೇ ನೋಡಿದರೆ ಇನ್ಯಾವ ಗಂಗೆಯಲ್ಲೂ ಕೂಡ ಇಂಗೋದು ಬೇಡ. ಅದಕ್ಕೋಸ್ಕರನೇ ಇದ್ದೇನೆ ನಾನು, ಸರ್ವಭೂತಾಶಯ ಸ್ಥಿತ, ಎಲ್ಲ ಜೀವರ ಹೃದಯ ಗುಹೆಯಲ್ಲಿ ನಾನಿದ್ದೇನೆ. ಅಹಂ ಆದಿಶ್ಚ ಮಧ್ಯಂಚ ಭೂತಾನಾಂ ಅಂತ ಏವಚ, ಎಲ್ಲ ಜೀವರ ಸೃಷ್ಟಿ ಸ್ಥಿತಿ ಲಯ ಸರ್ವರಿಗೂ, ಈ ಮೂರುಗಳಿಗೂ ನಾನೇ ಕಾರಣ, ನಾನೇ ಕರ್ತೃ. ಇಂತಹ ಜೀವರಿಗೆ ಇಂತಹ ಸಮಯದಲ್ಲಿ, ಇಂತಹ ಸ್ಥಳದಲ್ಲಿ, ಇಂಥವರಿಗೆ ಸೃಷ್ಟಿ, ಇಂಥವರಿಗೆ ಲಯ, ಇಂಥವರನ್ನ ಸಲಹುವಿಕೆ, ಎಲ್ಲದಕ್ಕೂ ನಾನೇ ಕಾರಣ. ಇದನ್ನ ತಿಳ್ಕೊ. ಬೇಸ್ಮೆಂಟ್ ಅನೇಕ ಬಾರಿ ಹೇಳಿದ್ದಾನೆ ಹಿಂದೆ. ನಮಗೆ ಹೆಂಗ್ ಮರ್ತು ಹೋಗಿದ್ದೇನೋ ಅವನಿಗೂ ಮರ್ತು ಹೋಗಿರ್ಬೋದು ಅರ್ಜುನನಿಗೆ. ಇನ್ನೊಮ್ಮೆ ಹೇಳ್ತಾ ಇದ್ದಾನೆ,
ಅಹಂ ಆದಿಶ್ಚ ಮಧ್ಯಂಚ ಭೂತಾನಾಂ ಅಂತ ಏವ ಚ. ನಾನೇ ಆದಿ ಅರ್ಥಾತ್ ಸೃಷ್ಟಿ, ಮಧ್ಯ ಸೃಷ್ಟಿ ಮತ್ತು ಲಯಗಳ ಮಧ್ಯವಾದದ್ದು ಸ್ಥಿತಿ. ಮಧ್ಯ ಅಂದ್ರೆ ಸ್ಥಿತಿ. ಅದೇ ರೀತಿ ಭೂತಾನಾಂ ಅಂತಮೇವ ಚ, ಅಂತ ಅಂದ್ರೆ ಲಯ. ಈ ಮೂರುಗಳಿಗೂ ಕೂಡ ನಾನೇ ನಾನೇ ಕರ್ತೃ, ನನ್ನನ್ನು ಹೊರತುಪಡಿಸಿ ಇನ್ಯಾರೂ ಕೂಡ ಇಲ್ಲ. ಇದನ್ನ ನೀನು ಸರಿಯಾಗಿ ಅರಿತುಕೋ. ಮುಂದೆ 21ನೇ ಶ್ಲೋಕದಿಂದ ಅದ್ಭುತವಾಗಿ ಶುರು ಮಾಡ್ತಾನೆ. ನಾನು ಯಾರ್ಯಾರಲ್ಲಿ ಇದ್ದೇನೆ, ಹೇಗಿದ್ದೇನೆ ಅಂತ ಅದನ್ನ ಶುರು ಮಾಡ್ತಾನೆ. ಅದನ್ನ ಮಂಗಳವಾರದ ಪಾಠದಲ್ಲಿ ನೋಡೋಣ. ಸೋಮವಾರ ಏಕಾದಶಿ, ಅದರಿಂದಾಗಿ ಪಾಠ ಇಲ್ಲ. ಇವತ್ತಿನ ಪಾಠ ಇಲ್ಲಿಗೆ ಮುಗಿಸೋಣ. ಇದರ ಅರ್ಥವನ್ನ ಮಂಗಳವಾರ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು. ನಮಸ್ಕಾರ.